ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಿತಾ ರಾಜಿಯನ್, ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದು ಸಂಪೂರ್ಣ ಅಂತಾರಾಷ್ಟ್ರೀಯ ಕೃಷಿ ಮತ್ತು ತೋಟಗಾರಿಕೆ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನೀಗ ಮಾತನಾಡುತ್ತಿರುವ ವಿಷಯವೇನೆಂದರೆ ಎರೆಹುಳು ಗೊಬ್ಬರ, ಅದರಿಂದ ಆಗುವ ಪ್ರಯೋಜನಗಳು ಹಾಗೂ ಅದನ್ನು ಮಾಡುವ ಪರಿ ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಎರೆಹುಳು ಗೊಬ್ಬರ ಎಂದರೆ ಏನು, ಅದರಿಂದ ನಮಗೆ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಎರೆಹುಳು ಗೊಬ್ಬರ ಎನ್ನುವುದು ಸಾವಯವ ತ್ಯಾಜ್ಯವನ್ನು ಪೌಷ್ಟಿಕ ಸಮೃದ್ಧ ಮಣ್ಣಿನ ತಿದ್ದುಪಡಿಯಾಗಿ ವಿಭಜಿಸಲು ಹುಳುಗಳನ್ನು ಬಳಸುವ ಮಿಶ್ರ ಗೊಬ್ಬರದ ವಿಧಾನವಾಗಿದೆ. ಸಾಮಾನ್ಯವಾಗಿ ಐಸೇನಿಯಾ ಫೆಟಿಡಾ ಹುಳುಗಳು ಸಾವಯವ ವಸ್ತುಗಳನ್ನು ಸೇವಿಸುತ್ತವೆ. ಉದಾಹರಣೆಗೆ ಅಡುಗೆ ಮನೆಯ ತ್ಯಾಜ್ಯ, ತೋಟದ ತ್ಯಾಜ್ಯಗಳು ಮತ್ತು ಕೆಲವು ರೀತಿಯ ಗೊಬ್ಬರಗಳು ಈ ಥರ ಸೂಕ್ಷ್ಮ ಜೀವಿಗಳನ್ನು ತಿಂದು ಪೌಷ್ಟಿಕಾಂಶಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ. ಇದರಿಂದ ಆಗುವ ಪ್ರಯೋಜನಗಳು ಏನು ಎಂದರೆ ಸಮೃದ್ಧ ಪೌಷ್ಟಿಕಾಂಶದ ವಿವರ. ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತದೆ. ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹಾಗೆ ಇದು ಮಣ್ಣಿನ ಗಾಳಿ ಮತ್ತು ನೀರಿನ ಧಾರಣವನ್ನು ಹೆಚ್ಚಿಸುತ್ತದೆ. ಸಸ್ಯಗಳಿಗೆ ಮಣ್ಣನ್ನು ಆರೋಗ್ಯಕರವಾಗಿಸುತ್ತದೆ. ಎರೆಹುಳು ಗೊಬ್ಬರ ಸಾವಯವ ತ್ಯಾಜ್ಯವನ್ನು ಭೂಕುಸಿತಗಳಿಗೆ ಕಳುಹಿಸುವುದನ್ನು ಕಡಿಮೆ ಮಾಡುತ್ತದೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗೆಯೇ ಈ ಚಟುವಟಿಕೆಯಿಂದ ಪ್ರಯೋಜನಕಾರಿ ಆದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಎರೆಹುಳು ಗೊಬ್ಬರಗಳಲ್ಲಿ ಬೆಳೆಯುತ್ತವೆ. ಮಣ್ಣಿನ ಜೀವ ವೈವಿಧ್ಯ ಮತ್ತು ಸಸ್ಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಹಾಗಿದ್ರೆ ಇದು ಹೇಗೆ ಮಾಡೋದು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ 10 ಅಗಲದ ಒಂದು ತೊಟ್ಟಿಯ ರೂಪದಲ್ಲಿ ಇದ್ದರೂ ಪರವಾಗಿಲ್ಲ, ಅಥವಾ ನಿಮ್ಮಲ್ಲಿ ಆ ಥರ ತೊಟ್ಟಿ ನಿರ್ಮಿಸಲು ಸಾಧ್ಯ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ದೇ ಸಿಗುತ್ತೆ 10 ಅಗಲದ್ದು. ಬಟ್ 2 ಫೀಟ್ ಉದ್ದ ಇದ್ರೆ ಸಾಕು, ಅಂದ್ರೆ ಆಳ. ಯಾಕಂದರೆ ಜಾಸ್ತಿ ಆಳ ಇದ್ರೆ ಇದು ಹುಳುಗಳು ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಹುಳುಗಳು ಅದನ್ನ ಡಿಕಂಪೋಸ್ ಮಾಡಕ್ಕೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ 2 ಫೀಟ್ ಆಳದ ಬಿನ್ ಅನ್ನು ತಗೋಬೇಕು. ಹಾಗೆ ಅದಕ್ಕೆ ಪದರವಾಗಿ ನಾವು ಬೆಡ್ಡಿಂಗ್ ತರ ಕೊಡಬೇಕಾಗುತ್ತೆ. ಮೊದಲಿಗೆ ನೀವು ಕೋಕೋಪಿಟ್ ಇರುತ್ತಲ್ಲ, ಅಂದರೆ ಈ ಕಾಯಿ ಸಿಪ್ಪೆ ಇರುತ್ತಲ್ಲ, ಆ ಕಾಯಿ ಸಿಪ್ಪೆದನ್ನ ಸ್ವಲ್ಪ ಸುಲ್ಕೊಂಡು ಸ್ವಲ್ಪ ಪದರವಾಗಿ ಮಾಡ್ಕೊಂಡಿದ್ರೆ, ಅಂದರೆ ಬಿಡಿ ಮಾಡಿರೋಂಥ ಇದನ್ನ ಚೆನ್ನಾಗಿ ಸುಲ್ದಿರೋದನ್ನ ಒಂದು ಫಸ್ಟ್ ಬೆಡ್ಡಿಂಗ್ ಆಗಿ ಹಾಕೋಬೇಕು. ಅಂದರೆ ಮೊದಲನೆಯ ಪದರವಾಗಿ ಹಾಕೊಂಡ್ರೆ ಅಂದರೆ ಅದು ಅಟ್ಲೀಸ್ಟ್ ಏರೇಷನ್ ಆಗುತ್ತೆ, ನೀರಿನ ಅಂಶನೂ ಕೂಡ ಹಿಡಿದಿಟ್ಕೊಳ್ಳುತ್ತೆ. ಸೊ ಇದರಿಂದ ಮೊದಲನೆಯ ಪದರವಾಗಿ ನಾವು ಈ ಕೋಕೋಪಿಟ್ ಅಂದರೆ ಕಾಯಿ ಸುಲ್ದಿದ್ದು ಚೆಗ್ರೆಗಳನ್ನ ಬೆಳೆಸ್ಬೋದು. ಹಾಗೆ ಆ ಚೆಗ್ರೆ ಬಳಸಿದ ನೆಕ್ಸ್ಟ್ ಇದಕ್ಕೆ ಅದು ಡಿಕಂಪೋಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ರಾಡಿ ಮಾಡ್ಕೋಬೇಕು. ಈ ಕೌಡಂಗ್ ಅದ್ರದ್ದು ಕೌಡಂಗ್ ಕಲೆಕ್ಟ್ ಮಾಡಿಕೊಂಡು ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ, ಅದು ರಾಡಿ ಅಂದರೆ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಲೇಯರಿಂಗ್ ಸ್ಪ್ರೆಡ್ ಮಾಡೋದ್ರಿಂದ ನಮಗೆ ಅದು ಬೇಗ ಕಲುಷಿತ, ಬೇಗ ಅದು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅದು ಹಾಕಿದ್ಮೇಲೆ ಒಂದು ಲೇಯರು ಇದು ಸ್ಪ್ರೆಡ್ ಮಾಡಬೇಕು. ಅದಾದ್ಮೇಲೆ ಅದೇ ತರ 4 ಲೇಯರ್ಸ್ ಅಂದ್ರೆ ಮಾಡೋದ್ರಿಂದ 4 ಪದರ ಹಾಕಿ ಒಂದಿಷ್ಟು ಎತ್ತರಕ್ಕೆ ಬಂದ ಮೇಲೆ ನಾವು ಹುಳುನ ಬಿಡಬೇಕು. ಅದು ಯಾವಾಗ ಹುಳು ಬಿಡಬೇಕು ಅಂತಂದ್ರೆ ಒಂದು 8 ರಿಂದ 10 ದಿನ ಅದು ಕೊಳಿಬೇಕು. ಕೊಳೆದ ಮೇಲೆ ನೀವು ಕೈ ಹಾಕಿ ಕೆಳಗಡೆ ಕೈ ಹಾಕಿ ನೋಡಿದಾಗ ಅಲ್ಲಿ ಹೀಟ್, ಅಂದ್ರೆ ನಿಮಗೆ ಯಾವುದೇ ತರದ
ಬಿಸಿ ತಾಗ ಥರ ಇರಬಾರ್ದು, ಸ್ವಲ್ಪ ಕೂಲ್ನೆಸ್ ಇರಬೇಕು. ಅವಾಗ ಮಾತ್ರ ಹಾಕಿದ್ರೆ ಉಳುಗು ಅದು ಉಪಯುಕ್ತ ಆಗಿರುತ್ತೆ. ಇಲ್ಲ ಅಂತಂದ್ರೆ ಉಳುಗಳಲ್ಲಿ ಜೀವಿಸೋಕ್ಕಾಗಲ್ಲ, ಅಂದರೆ ಸತ್ತೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದು ಕೂಲ್ ಆಗಿದೆಯಾ, ಕೂಲ್ ಆಗಿಲ್ಲ ಅಂತಂದ್ರೆ ನೀವು ಮತ್ತೆ ಅದು ಡಿಕಂಪೋಸ್ ಆಗಿಲ್ಲ ಅಂತ ಅರ್ಥ. ಅದನ್ನ ಮತ್ತೆ ಟರ್ನಿಂಗ್ ಅಂದರೆ ನೀವು ಅದನ್ನ ಮೇಲೆ ಕೆಳಗೆ ಮಾಡಬೇಕು. ಮೇಲೆ ಕೆಳಗೆ ಪದರಗಳನ್ನ ಆ ಥರ ಚೇಂಜ್ ಮಾಡೋದ್ರಿಂದ ಅದು ಕೂಲ್ನೆಸ್ ಕ್ರಿಯೇಟ್ ಆಗುತ್ತೆ. ಆವಾಗ ಹುಳುಗಳನ್ನ ಅಂದರೆ 1 kg ಅಷ್ಟು, ಈಗ 10 ಅಗಲ ನಿಮ್ಮದು ತೊಟ್ಟಿ ಇದೆ ಅಂತ ಅಂದರೆ ಅದಕ್ಕೆ ನೀವು 1 kg ಅಷ್ಟು ಬಿಡ್ಬೋದು. 1 kg ಹುಳ ಅಂತ ಅಂದರೆ ಅದರಲ್ಲಿ 1000 ಗಟ್ಟಲೆ ಹುಳ ಇರುತ್ತೆ. ಅದನ್ನು ಬಿಟ್ಟು 2ರಿಂದ ಅಂದರೆ ಅದಕ್ಕೆ ನೀರು ಸಮತೋಲನವಾಗಿ ನೀರನ್ನು ಕೂಡ ಕೊಡ್ತಾ ಬರ್ಬೇಕು ನಾವು. ಅಂದರೆ ನೀರು ಅಂದರೆ ಜಾಸ್ತಿ ಹಾಕ್ಬಿಡ್ಬಾರ್ದು. ಈ ಸ್ಪ್ರಿಂಕ್ಲರ್ ಫೆಸಿಲಿಟಿ ಇತ್ತು ಅಂತಂದರೆ ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನ ಹಾಯಿಸ್ಬೇಕು. ಮತ್ತು ನೋಡಬೇಕು ಅದು ತೇವಾಂಶ ಇದೆಯಾ ಇಲ್ವಾ ಅಂತ. ತೀರಾ ತೇವಾಂಶನೂ ಕೊಡಬಾರ್ದು. ಅದು ಬಿಟ್ಟು 1-2-3 ತಿಂಗಳು ಇದೇ ಥರ ನೋಡ್ಕೊತಾ ಬರಬೇಕು. ಅದು ಆಗ್ತಿದೆಯಾ, ಹಿಂಗಾಗ್ತಿದೆ, ಆಗಿಲ್ಲ ಅಂದರೆ ಟರ್ನಿಂಗ್ ಕೊಡೋದು, ಇದು ಮಾಡೋದು ಮಾಡಿ 2-3 ತಿಂಗಳಿಗೆ ನೀವು ಇದ್ರದ್ದು ಫಲವತ್ತತೆ ತಗೋಬಹುದು. ಅಂದರೆ ಅದು ಗೊಬ್ಬರ ತಯಾರಿಕೆ, ಫಲವತ್ತಾಗಿರುವಂಥ ಗೊಬ್ಬರ ನಮಗೆ ಸಿಗುತ್ತೆ. ಈ ಬಂದಂಥ ಗೊಬ್ಬರಗಳನ್ನ ನಾವು ನಮ್ಮ ಗಿಡಗಳಿಗೆ ಹಾಕೋಬಹುದು. ಇಲ್ಲ ಪಾಟ್ ಇಟ್ಕೊಂಡಿರೋರು ಮನೆ ಹತ್ರ ಪಾಟ್ಗಳು ಇಟ್ಕೊಂಡು ಪಾಟ್ಗಳಿಗೆ ಬಳಸ್ಬೋದು. ಈ ಥರ ಬಳಸೋದ್ರಿಂದ ನಮಗೆ ಹೆಚ್ಚು ಮೌಲ್ಯಯುತವಾಗಿ ಇದು ಮಣ್ಣಿನ ಗುಣಮಟ್ಟನ ಸುಧಾರಿಸುತ್ತೆ ಮತ್ತು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುವ ಸಮತೋಲಿತ ಸಾವಯವ ಗೊಬ್ಬರವನ್ನು ಒದಗಿಸುತ್ತದೆ. ಸೊ ಇಲ್ಲಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.